ಸೌಮ್ಯ, ನೀರ್ ತಗೋಬಮ್ಮ ಕುಡಿಯಕ್ಕೆ. ಸರಿ ಬಂದೆ. ತಗೊಳ್ಳಿ ಅತ್ತೆ. ಬೇಡಪ್ಪ, ನನ್ಗೆ ಬೇಡ. ಜಿರ್ಲೆ ನಾನು ನೋಡೋ ತಟ್ಟೆಲೆಲ್ಲ ಇತ್ತು ಜಿರ್ಲೆಗಳು, ಅದನ್ನ ಕುಡಿಲ್ಲ. ನಾನು ವಾಟರ್ ತಗೋತೀನಿ. ಬೇಡ ನನ್ಗೆ. ಅಲ್ಲತ್ತೆ, ನೀರ್ ಚೆನ್ನಾಗಿದೆ. ಬೇಡ, ಮಸ್ತಾಗಿದು. ಮುಂಚೆ ಜಿರ್ಲೆ ಇತ್ತು, ಇವಾಗ ಒಂದು ಕಾಣ್ತಿಲ್ಲ ಅಡ್ಗೆ ಮನೇಲಿ. ಬಂದ್ ನೋಡ್ ಬನ್ನಿ. ಹೌದಾ? ಅದೇನಮ್ಮ ಮಾಡ್ದೆ ನೀನು? ನಮ್ಮ ಮನೇಲಂತೂ ಸಿಕ್ಕಾಬಟ್ಟೆ ಜಿರಳೆಗಳಾಗಿತ್ತು. ಅದರಲ್ಲೂ ಸಣ್ಣ ಸಣ್ಣ ಜಿರಳೆಗಳು ಜಾಸ್ತಿ ಆಗಿತ್ತು. ರಾತ್ರಿ ಅಡುಗೆ ಮನೆಗೆ ಬಂದರೆ ಸಾಕು, ಅಡುಗೆ ಮನೆ ತುಂಬ ಬರೀ ಜಿರಳೆಗಳೇ ಓಡಾಡ್ತಾಯಿತ್ತು. ಜಿರಳೆಗಳು ಜಾಸ್ತಿ ಆಗಿರೋದ್ರಿಂದ ನಮ್ಮ ಮನೇಲಿ ನೀರು ಕುಡಿಯೋಕ್ಕೆ, ಊಟ ಮಾಡೋಕ್ಕೆ ತುಂಬ ಬೇಜಾರು ಮಾಡ್ಕೋತಿದ್ರು. ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ಜಿರಳೆಗಳಿತ್ತು. ಏನು ಮಾಡೋದು ಅನ್ನೋಷ್ಟರಲ್ಲಿ ನನ್ನ ಫ್ರೆಂಡ್ ಹತ್ರ ಹೇಳ್ಕೊಂಡಾಗ ಅವಳು ವಾಟ್ಸಪ್ ನಂಬರ್ ಕೊಟ್ಟಳು. ವಾಟ್ಸಪ್ ನಂಬರ್ಗೆ ನಾನು ಮೆಸೇಜ್ ಹಾಕ್ತೆ, ಅವರು ನಮ್ಮ ಮನೆಗೆ ಡೈರೆಕ್ಟು ಕಳಿಸ್ಕೊಟ್ರು. ಕಾಕ್ರೋಚ್ ಜೆಲ್ನ ರಾತ್ರಿ ಮಲಗೋಕ್ಕೆ ಮುಂಚೆ ಅಡುಗೆ ಮನೆ, ಹಾಲು, ರೂಮು ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಜೆಲ್ನ ಹಾಕ್ತೆ. ಬೆಳಗ್ಗೆ ನೋಡೋಷ್ಟರಲ್ಲಿ ಜಿರಳೆ ಎಲ್ಲ ಸತ್ತೋಗಿತ್ತು. ಹಾಗಾಗಿ ಈ ಕಾಕ್ರೋಚ್ ಜೆಲ್ ತುಂಬಾ ಚೆನ್ನಾಗಿದೆ. ಆದರೆ ಮಕ್ಕಳುಗಳು ಮತ್ತು ಮೂಕ್ ಪ್ರಾಣಿಗಳು ಏನಾದರೂ ಮನೇಲಿದೆ ಅಂದರೆ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಇದಂತೂ ಕಾಕ್ರೋಚ್ ಜೆಲ್ಲು ತುಂಬಾ ಚೆನ್ನಾಗಿದೆ. ವಾಟ್ಸಪ್ ನಂಬರ್ನ ನಾನಿಲ್ಲಿ ಹಾಕಿರ್ತೀನಿ. ನಿಮ್ಮ ಮನೇಲೂ ಏನಾದರೂ ಕಾಕ್ರೋಚ್ ಜೆಲ್ ಬೇಕು, ಜಿರಳೆಗಳು ಜಾಸ್ತಿ ಇದೆ ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.